ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಬೆಂಗಳೂರಿನ ಬಿಡದಿಯಿಂದ ಸಾಗರಕ್ಕೆ ಆಗಮಿಸಿ ಒಂಟಿ ಮನೆಯಲ್ಲಿ ವಾಸವಿದ್ದ ಮಹಿಳೆಯನ್ನು ಬೆದರಿಸಿ ಬಂಗಾರದ ಮಾಂಗಲ್ಯ ಸರ ದರೋಡೆ ಮಾಡಿಕೊಂಡು ಪರಾರಿಯಾಗಿದ್ದ ಆರೋಪಿಯನ್ನು ಸಾಗರ ಗ್ರಾಮಾಂತರ ಪೊಲೀಸರು ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ತಾಲೂಕಿನ ಕಲ್ಮನೆ ಗ್ರಾಮದ ಕುಂಬರಗುಂಡಿಯಿಂದ ಸುಮಾರು 500 ಮೀಟರ್ ದೂರದಲ್ಲಿ ಇರುವ ಒಂಟಿ ಮನೆಯಲ್ಲಿ ಇದ್ದ ಮಹಿಳೆಗೆ ಅಪರಿಚಿತ ವ್ಯಕ್ತಿ ಚಾಕು ತೋರಿಸಿ ಮಹಿಳೆಯನ್ನು ರೂಮಿನಲ್ಲಿ ಲಾಕ್ ಮಾಡಿ ಬಂಗಾರದ ಮಾಂಗಲ್ಯ ಸರ, ಮೊಬೈಲ್ ಹಾಗೂ ಪರ್ಸ್ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಎಂದು ಸಾಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 10 ದಿನ ಹಿಂದೆ ಈಗ ನಮ್ಮ ಗ್ರಾಮಾಂತರ ಠಾಣೆ ವ್ಯಾಪ್ತಿಯ ಕಲ್ಮನೆ ಗ್ರಾಮದಲ್ಲಿ ಒಂಟೆ ಮನೆ ಇತ್ತು. ಅಂದ್ರೆ ಸುಮಾರು ಮನೆಯಿಂದ ಸುಮಾರು 500 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಮನೆ ಇದ್ದಿಲ್ಲ. ಈ ಕುರಿತಾಗಿ ಸಂಪೂರ್ಣವಾದ ಮನೆಯ ಮಾಹಿತಿಯನ್ನು ಸಂಗ್ರಹಿಸಿದ ಒಬ್ಬ ದರೋಡೆಕೋರ ಮನೆ ಹತ್ರ ನುಗ್ಗಿ ಮನೇಲಿ ಯಾರೂ ಇಲ್ಲ ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ಮನೆಯಲ್ಲಿ ಒಂಟಿ ಮಹಿಳೆಯ ಮೇಲೆ ಅಟ್ಯಾಕ್ ಮಾಡಿ ಅವಳಿಗೆ ಚಾಕು ತೋರಿಸಿ ಅವಳನ್ನು ಹೆದರಿಸಿ ಅವಳನ್ನ ಒಂದು ರೂಮ್ನಲ್ಲಿ ಕೂಡ ಹಾಕಿದ್ರೆ ಅವಳ ಕುತ್ತಿಗೆ ಚಿನ್ನದ ಸರವನ್ನು ಸಹ ಎಳ್ಕೊಂಡು ಆನಂತರದಲ್ಲಿ ಅವಳು ಲಾಕ್ ಮಾಡಿ ಅವಳ ಮನೆಯಿಂದ ನಾಪತ್ತೆಯಾಗಿ ಹೋಗಿದ್ದ. ಅಲ್ಲಿಂದ ಮೊಬೈಲ್ ತಗೊಂಡೋಗಿದ್ದ, ಮತ್ತೊಂದು ಪರ್ಸನ್ನು ಎತ್ಕೊಂಡೋಗಿದ್ದ, ಮತ್ತೆ ತಾಳಿಯನ್ನು ಕಿತ್ಕೊಂಡೋಗಿದ್ದು. ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ ಪೊಲೀಸ್ ಇಲಾಖೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ IPS, 1ನೆಯ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಅನಿಲ್ ಕುಮಾರ್ ಬೊಮ್ರೆಡ್ಡಿ, 2ನೆಯ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕಾರಿಯಪ್ಪರವರ ಮಾರ್ಗದರ್ಶನದಲ್ಲಿ ಸಾಗರ DYSP ಗೋಪಾಲಕೃಷ್ಣ ಟಿ ನಾಯಕ್ ಸಾರಥ್ಯದಲ್ಲಿ ಸಾಗರ ಗ್ರಾಮಾಂತರ ಠಾಣಾ ಇನ್ಸ್ಪೆಕ್ಟರ್ ಮಹಾಬಲೇಶ್ವರ್ SN, ಸಿಬ್ಬಂದಿಗಳಾದ ಶೇಖ್ ಫೈರೋಜ್ ಅಹಮದ್, ಸನಾವುಲ್ಲಾ, ರವಿಕುಮಾರ್, ಹನುಮಂತು ಜಂಬೂರ್, ನಂದೀಶ್, ಪ್ರವೀಣ್ ಕುಮಾರ್, ಜೀಪ್ ಚಾಲಕ ಗಿರೀಶ್ ಬಾಬು ಹಾಗೂ ಜಿಲ್ಲಾ ಪೊಲೀಸ್ ಕಚೇರಿಯ ತಾಂತ್ರಿಕ ಸಿಬ್ಬಂದಿಗಳಾದ ಗುರುರಾಜ್, ಇಂದ್ರೇಶ್ ಹಾಗೂ ವಿಜಯ್ ಕುಮಾರ್ ರವರು ಒಳಗೊಂಡ ವಿಶೇಷ ತಂಡ ರಚಿಸಿ ಬೆಂಗಳೂರಿನ ಬಿಡದಿಯ ಟೊಯೋಟೋ ಕಂಪನಿಯಲ್ಲಿ ಮಿಷಿನ್ ಆಪರೇಟರ್ ಕೆಲಸ ಮಾಡುತ್ತಿದ್ದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹಲವು ಗ್ರಾಮದ ನಿವಾಸಿ 26 ವರ್ಷದ ಪವನ್ HS ಎಂಬಾತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದ ಸಂದರ್ಭದಲ್ಲಿ ಆರೋಪ ಸಾಬೀತಾದ ನಂತರ ಕೃತ್ಯಕ್ಕೆ ಬಳಸಿದ ಚಾಕು ಹಾಗೂ ಕಪ್ಪು ಬಣ್ಣದ ಪರ್ಸ್ ಅನ್ನು ಪಡೆದು ಮಹಿಳೆಯ ಕುತ್ತಿಗೆಯಿಂದ ಕಿತ್ತಿಕೊಂಡು ಹೋಗಿದ್ದ 39 ಗ್ರಾಂ 94 ಮಿಲಿಗ್ರಾಂ ತೂಕದ 2,78,231 ರು ಮೌಲ್ಯದ ಮಾಂಗಲ್ಯ ಸರವನ್ನು ರಾಮನಗರ ಜಿಲ್ಲೆಯ ಬಿಡದಿಯ ಮುತ್ತೂಟ್ ಮಿನಿ ಫೈನಾನ್ಸ್ ಲಿಮಿಟೆಡ್ನಲ್ಲಿ ಅಮಾನತುಪಡಿಸಿಕೊಂಡು ಆರೋಪಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮಹಿಳೆ ಕೊಟ್ಟಂತ ಒಂದು ಏನು ಅವನ ಡಿಸ್ಕ್ರಿಪ್ಷನ್, ವ್ಯಕ್ತಿ ಯಾವ ರೀತಿ ಇದ್ದ, ನೋಡ್ಲಿಕ್ಕೆ ಯಾವ ರೀತಿ ಕಾಣ್ತಾ ಇದ್ದ ಅನ್ನೋದನ್ನೆಲ್ಲ ನಾವು ತಕೊಂಡು ಅದ್ರ ಜೊತೆ ಕೆಲವೊಂದು ಮೊಬೈಲ್ ಮಾಹಿತಿಯನ್ನು ನಾವು ಸಂಗ್ರಹಿಸಿಕೊಂಡು ಸುತ್ತಮುತ್ತಲಿನ CC ಕ್ಯಾಮೆರಾಗಳ ಸಹಾಯದಿಂದ ಆರೋಪಿಯನ್ನ ಪತ್ತೆ ಹಚ್ಚಿದ್ವಿ. ಮುಖ್ಯವಾಗಿ ಗ್ರಾಮಾಂತರ ಠಾಣೆಯ ಸಿಬ್ಬಂದಿಯವರಾದಂತಹ ಫೈರೋಜು, ರವಿ ಮತ್ತೆ ನಗರ ಠಾಣೆಯ ಸನಾವುಲ್ಲಾ ಇವ್ರ ತಂಡ ವಿಶೇಷವಾಗಿ ಮುತುವರ್ಜಿ ವಹಿಸಿ ಇಲ್ಲಿ ಪಾಂಡವಪುರ ಮತ್ತೆ ಬಿಡದಿ ಈ ಭಾಗದಲ್ಲಿ ಇದ್ದಂತ ಆರೋಪಿಯನ್ನು ದಸ್ತಗಿರಿ ಮಾಡಿಕೊಂಡು ಆತನಿಂದ ಕೃತ್ಯಕ್ಕೆ ಬಳಸಿದ ಚಾಕು ಇರ್ಬೋದು, ಪಾರ್ಸ್ ಇರ್ಬೋದು, ಮತ್ತೆ ಮುಖ್ಯವಾಗಿ 2,70,000 ಮೌಲ್ಯದ ಬಂಗಾರದ ಸರವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲಾಗಿದೆ. ಅದರಲ್ಲಿ ಆರೋಪಿಯು ಇದನ್ನು ಮಾಡ್ಕೊಂಡು ಹೋದ ನಂತರದಲ್ಲಿ ತಕ್ಷಣದಲ್ಲಿಯೇ ಮುತ್ತೂಟ್ ಫೈನಾನ್ಸ್ದಲ್ಲಿ ಈ ಬಂಗಾರವನ್ನ ಅಡವಿಟ್ಟು ಹಣವನ್ನು ಬಿಡಿಸ್ಕೊಂಡಿದ್ದ. ನಮ್ಮ ಇನ್ಸ್ಪೆಕ್ಟರ್ ಮಹಾಬಲೇಶ್ವರ ನಾಯ್ಕ ತಂಡದವರು ಅವನನ್ನು ಕರ್ಕೊಂಡೋಗಿ ಮುತ್ತೂಟ್ ಫೈನಾನ್ಸ್ಗೆ ಭೇಟಿ ಕೊಟ್ಟು ಅಲ್ಲಿಂದ ಬಂಗಾರವನ್ನ ಬಿಡಿಸ್ಕೊಂಡು ಬಂದು ಈಗ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಇನ್ನು ಕೆಲವೇ ದಿವಸದಲ್ಲಿ ಏನು ಕಳ್ಕೊಂಡಿದ್ದಾರೆ ಅವರಿಗೆ ಇದನ್ನ ಬಿಡುಗಡೆ ಮಾಡ್ತೀವಿ. ಬಿಡುಗಡೆ ಮಾಡುವಂತ ಕಾರ್ಯಕ್ರಮವನ್ನು ಮಾಡ್ತೀವಿ. ಮಾನ್ಯ ನ್ಯಾಯಾಲಯದಿಂದ ಪರವಾನಗಿ ತಗೊಂಡು ನಾವು ಇದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆರೋಪಿಯನ್ನು ಪತ್ತೆ ಹಾಗೂ ಕಿತ್ತುಕೊಂಡು ಹೋದ ಮಾಂಗಲ್ಯ ಸರ ಪತ್ತೆ ಕಾರ್ಯದಲ್ಲಿ ಭಾಗವಹಿಸಿದ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ IPS ಅಭಿನಂದನೆ ಸಲ್ಲಿಸಿದ್ದಾರೆ.